ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಪೊಲಿಟಿಕಲ್ ಸೈನ್ಸ್ ಅಂದರೆ ಭಯ ಆಗ್ತಿದೆಯಾ ಅಥವಾ ಪಾಸ್ ಆಗೋದು ಹೇಗೆ ಅಂತ ಚಿಂತೆ ಮಾಡ್ತಾರೆ. ಕಡಿಮೆ ಸಮಯದಲ್ಲಿ ಅಂದರೆ ಟೈಮ್ ಕಡಿಮೆಯಲ್ಲಿ ಎಲ್ಲ ಕ್ವಶನ್ಗಳನ್ನು ಓದಿ ಪಾಸಿಂಗ್ ಮಾರ್ಕ್ಸ್ ಅನ್ನು ಯಾವ ರೀತಿ ಪಡ್ಕೋಬಹುದು, ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸಬಹುದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಈ ಮಹತ್ವದ ಅಂಶವನ್ನು ಇಟ್ಕೊಂಡು ಈ 2026 ಮತ್ತು 27ನೇ ಸಾಲಿನ ಒಂದು ಆನ್ಯುವಲ್ ಎಕ್ಸಾಮ್ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆಗಳನ್ನು ಓದಬೇಕಾ, ಅದರ ಬದಲು ಪರೀಕ್ಷೆಯಲ್ಲೇ ಪದೇ ಪದೇ ಕೇಳುವಂಥ ಆಯ್ದ ಪ್ರಶ್ನೆಗಳನ್ನು ಮಾತ್ರ ಓದಿದರೆ ಪಾಸು ಆಗ್ತೀರಿ, ಜೊತೆಗೆ ಸ್ಕೋರು ಸಹ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಹೇಳುವುದರ ಮುಖಾಂತರ ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ನೀವು ಖಂಡಿತವಾಗಿಯೂ ಏನಪ್ಪ ಅಂತಂದರೆ ಪಾಸ್ ಆಗ್ತೀರಿ. ನೀವು ಮಾಡಬೇಕಾಗೋದಿಷ್ಟೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಯಾವ ವಿಭಾಗದಿಂದ ನಿಮಗೆ 5, 10 ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ, ಎಲ್ಲ ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕೀ ಉತ್ತರಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ದಯವಿಟ್ಟು ವಿಡಿಯೋವನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗಾದರೆ ನೀವು ಮಾಡಬೇಕಾಗೋದಿಷ್ಟೇ, ಏನಪ್ಪ ಅಂತಂದರೆ ಒಂದು ಕೈ ಒಳಗಡೆ ಒಂದು ಪೆನ್ ತಗೊಳ್ಳಿ ಮತ್ತು ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ. ನಾನು ಯಾವೆಲ್ಲ ಪ್ರಶ್ನೆಗಳನ್ನು ಹೇಳ್ತೀನಿ ಆ ಪ್ರಶ್ನೆಗಳನ್ನು ನೋಟ್ ಮಾಡ್ಕೊತಾ ಹೋಗಿ ಅಂತ ಹೇಳ್ತೀನಿ. ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಏನು ಒಂದು ಈ ನೀಲನಕ್ಷೆ ಇದೆಯಲ್ಲ, ನಕ್ಷೆಯ ಪ್ರಕಾರ ನಿಮಗೆ ಪಾಸಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡು ಬಂದಿದೆ. ಅದನೆಂದರೆ ನೀವು ಈಗಿನಿಂದಲೇ ಅಂದರೆ ಈ ಒಂದು ಪ್ರಾರಂಭದಿಂದಲೇ ನೀವು ಪಾಸಿಂಗ್ ಏನು ವಿದ್ಯಾರ್ಥಿಗಳಿರ್ತೀರಲ್ಲ ಅವ್ರು ಯಾವ ರೀತಿ ಪಾಸ್ ಆಗಬೇಕು ಅನ್ನೋದಕ್ಕೆ ಪ್ರಮುಖವಾಗಿ ಏನು ಭಾರತದ ರಾಜಕೀಯ ವ್ಯವಸ್ಥೆ, ಯುಗ ಮತ್ತು ಬೆಳವಣಿಗೆ ಪಾಸಿಂಗ್ ಅಂಶಗಳನ್ನು ನೋಡ್ತಾ ಹೋದಾಗ ಈ ಅಧ್ಯಾಯದ ಮೇಲೆ ನಿಮಗೆ ಒಟ್ಟು 12 ಅಂಕಗಳು ಬರ್ತವೆ. 12 ಅಂಕಗಳು. ಸರ್, ಹಾಗಾದರೆ ನೋಡ್ತಾ ಹೋಗಿ, ಬಹು ಆಯ್ಕೆಯಲ್ಲಿ ನಿಮಗೆ 1 ಪ್ರಶ್ನೆ ಇರ್ತದೆ, ಜೊತೆಗೆ ಬಿಟ್ಟ ಸ್ಥಳದಲ್ಲಿ 1 ಪ್ರಶ್ನೆ ಇರ್ತದೆ, ಹಾಗಾಗಿ 2 ಅಂಕ ಆಯಿತು. ಇನ್ನು 5 ಅಂಕದ 2 ಪ್ರಶ್ನೆಗಳಿರ್ತವೆ, ಒಟ್ಟು 10 ಅಂಕಗಳಾಯಿತು. ಎಷ್ಟು ರೀ? 10 ಅಂಕಗಳು ನಿಮಗಿಲ್ಲಿ ಒಟ್ಟು 12 ಅಂಕಗಳು ಸೀಮಿತ ಆಗಿರುವಂಥದ್ದು. ಸೊ ನೀವು ಮಾಡಬೇಕಾಗಿದ್ದಿಷ್ಟೇ, ನಾನು ಯಾವ ಪ್ರಶ್ನೆಗಳನ್ನು ಹೇಳ್ತೀನಿ ಆ ಪ್ರಶ್ನೆಗಳ ಗಮನದಲ್ಲಿಟ್ಟುಕೊಂಡು ನೀವು ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಈಗ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅಂದರೆ ಎ ವಿಭಾಗ ಅಂತ ಹೇಳ್ತೀನಿ. ಸರಿಯಾದ ಉತ್ತರಗಳನ್ನು ನೀವು ಆಯ್ಕೆ ಮಾಡಬೇಕು. 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ಅಲ್ಲಿ ಒಂದನ್ನು ಏನು ಮಾಡಬೇಕು, ಸೂಕ್ತವಾಗಿ ಆಯ್ಕೆ ಮಾಡಿ ಬರಬೇಕು. ಈ 4 ಆಯ್ಕೆಗಳಿಗೆ ನಿಮಗೆ ಉತ್ತರ ಯಾವ ಪ್ರಶ್ನೆಗೆ ಸರಿಯಾಗಿತ್ತ ಗೊತ್ತಿರಬೇಕು. ಸೊ ಬನ್ನಿ, ಹಾಗಾದರೆ ಮೊದಲನೇ ಪ್ರಶ್ನೆ ನೀವೆಲ್ಲರೂ ಇಲ್ಲಿ ಗಮನಿಸ್ತಾ ಹೋಗಿ. ಭಾರತವು ಸ್ವಾತಂತ್ರ್ಯ ಹೊಂದಿದ ದಿನಾಂಕ ಅಂತ ಕೇಳ್ತಾರೆ. ಯಾವ ದಿನ ಅಂತ ಕೇಳಿಲ್ಲ ಅವರು, ಇಲ್ಲಿ ದಿನಾಂಕವನ್ನು ಕೇಳ್ತಾ ಇದ್ದಾರೆ. ಏನ್ರಿ? ದಿನಾಂಕ. ಹಾಗಾದರೆ ಆಯ್ಕೆ ಸಿ ಇದೆ ನೋಡಿ, 15ನೇ ಆಗಸ್ಟ್ 1947 ನಮ್ಮ ಭಾರತ ಸ್ವತಂತ್ರ ಆಗ್ತದೆ. ಆದರೆ ಇಲ್ಲೊಂದು ಡೇಟ್ ಇದೆ ನೋಡ್ರಿ, ಈ ಡೇಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ನೀವೆಲ್ಲರೂ ಕಮೆಂಟಲ್ಲಿ ತಪ್ಪದೆ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಬಹಳ ಮಹತ್ವದ ಒಂದು ದಿನಾಂಕ ಅದು. ಇನ್ನು ನೇರ ಮುಂದಿನ ಪ್ರಶ್ನೆ ಹೋಗೋಣ ನಾವಿಲ್ರಿ. ಇಲ್ಲಿ ನೋಡಿ, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ, ಅಂದರೆ ಇದನ್ನು ಗುರುತಿಸಬೇಕು, ಅದು ಯಾವಾಗ ಜಾರಿಗೆ ಬಂತು. ಈ ಚಿತ್ರ ಆಲ್ರೆಡಿ ನಿಮಗೆ ಇಂಗ್ಲೀಷ್ನಲ್ಲಿ ಇದೆ. ಏನಿದೆ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಭಾರತದ ಸಂವಿಧಾನ ಅಂತ ಕರಿತೀವಿ. ಏನ್ರಿ? ಭಾರತದ ಸಂವಿಧಾನ. ಇದು ನಿಮ್ಗೆ ಗೊತ್ತಾಯ್ತು ಯಾವ ಚಿತ್ರ ಅಂಥೇಳಿ. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಯಾವಾಗ ಜಾರಿಗೆ ಬಂತು ಅಂಥೇಳಿ. ಆಲ್ರೆಡಿ ಕ್ವಶನ್ 2024ರಲ್ಲಿ ರೈಸ್ ಆಗಿದೆ, ಹೌದಾ? ಹಾಗಾದರೆ 26ನೇ ಜನವರಿ 1950 ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಇಲ್ಲಿ 3ನೇ ಪ್ರಶ್ನೆ ನೀವೆಲ್ಲ ಗಮನಿಸ್ತೀರಿ, ಇದು ಭಾಳ ಇಂಪಾರ್ಟೆಂಟು. ನಿಮಗೆ 10ನೇ ತರಗತಿಯಲ್ಲಿ ನೀವು ಇದನ್ನು ಓದಿದ್ದೀರಿ. ಅಧಿಕಾರವನ್ನು ಕಂಪನಿಯಿಂದ, ಮೊದಲು ಅಧಿಕಾರ ಯಾರ ಕೈಯಾಗಿತ್ತು? ಈ ಒಂದು ಬ್ರಿಟಿಷ್ ಕಂಪನಿಯವ್ರ ಕೈಯಾಗಿತ್ತು. ಅದು ಕ್ರೌನ್ಗೆ ವರ್ಗಾಯಿಸಿತು, ಅಂದರೆ ಬದಲಾಯಿಸಿತು. ಕ್ರೌನ್ ಅಂದರೆ ಯಾರ್ರೀ? ಈಗ ಮಹಾರಾಣಿ ಇದ್ದಾಳಲ್ಲ, ಈ ಮಹಾರಾಣಿಗೆ ವಿಕ್ಟೋರಿಗೆ ವರ್ಗಾವಣೆ ಆಯಿತು ಅಂತ ಹೇಳ್ತಾರೆ. ಅದು ಯಾವಾಗ ಅಂದರೆ 1858ರಲ್ಲಿ ಅಂತ ಹೇಳ್ತೀವಿ. ಯಾಕಂತಂದರೆ 1857ರಲ್ಲಿ ಪ್ರಥಮ ಏನಾಗ್ತದೆ, ಸ್ವಾತಂತ್ರ್ಯ ಸಂಗ್ರಾಮ ಆಗ್ತದೆ, ಹೌದಾ? ಅದರ ಅನುಗುಣ ಆಗಿ 1958ರಲ್ಲಿ ಈ ಕಂಪನಿ ಏನಾಗ್ತದೆ, ಅಧಿಕಾರವನ್ನು ಕ್ರೌನ್ಗೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನಿಮಗೆ ಮಧ್ಯಂತರ ಸರ್ಕಾರದ ರಚನೆಯಾದ ಇಸ್ವಿಯನ್ನು ಕೇಳಿದ್ದಾರೆ.
ಯಾವಾಗ 1946ರಲ್ಲಿ ಅಂತ ಕೊಡ್ತಾರೆ. ಸರಿಯಾದ ಉತ್ತರ ಇದು. ಇನ್ನು ಮುಂದಿನ ಪ್ರಶ್ನೆಯನ್ನು ಹೋಗೋಣ. ಇಲ್ಲಿ ನಾನು ನಿಮಗೆ ಪಾಸಿಂಗ್ಗೆ ಅನುಗುಣವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವು ಫಸ್ಟು ಈ ಪ್ರಶ್ನೆಗಳನ್ನು ಒಂದು ಕಡೆ ಎಲ್ಲಾದರೂ ಬರ್ಕೊಳ್ಳಿ, ಅಥವಾ ನಿಮ್ಮ ಪುಸ್ತಕದಲ್ಲಿ ಅಥವಾ ನಿಮ್ಮ ಶಿಕ್ಷಕರು ಹೇಳಿರುವಂತಹ ಏನೊಂದು ನೋಟ್ಬುಕ್ ಇದೆಯಲ್ಲ ಅಲ್ಲಿ ನೀವು ಟಿಕ್ಕನ್ನು ಸಹ ಹಾಕೋಬಹುದು ಅಂತ ಹೇಳ್ತೀನಿ. ಸೊ ಈಗ 5ನೇ ಪ್ರಶ್ನೆಗೆ ನಾನು ಹೋಗ್ತೀನಿ. ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ, ವೈಸ್ರಾಯರವರು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಅಂತ ಹೇಳ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿದ್ರು. ಅವರೇ ಮುಂದೆ ಏನಾಗ್ತಾರೆ ಅಂತಂದರೆ ಪ್ರಧಾನಿಗಳಾಗ್ತಾರೆ. ಹೌದಾ? ಯಾವಾಗ? ಮಹಾಚುನಾವಣೆ ನಡೆದಾಗ. ಇನ್ನು ರಾಜ್ಯಗಳ ಏಕೀಕರಣ ರೂವಾರಿ ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಕೊಟ್ಟು ಆಯ್ಕೆಗಳು ನೋಡಿ, 1 ಸರಿನಾ ಅಥವಾ 2 ಸರಿನಾ, ಕೇವಲ 2 ಸರಿನಾ, 3 ಅಥವಾ 4 ಸರಿನಾ ಅಂತ ಕೇಳ್ತಾರೆ. ಹಾಗಾದರೆ ಉತ್ತರ ಸಿ, 1 ಮಾತ್ರ ಸರಿ. ಯಾಕಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ರಾಜ್ಯಗಳ ಏಕೀಕರಣದ ರೂವಾರಿ ಆಗಿದ್ದರು ಅಂತ ಹೇಳ್ತೀವಿ. ಇನ್ನು ಮುಂದೆ ಹೋಗೋಣ ನಾವು. ಈ ಫೆಡರಲ್ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು, ಇದು ಹೊಸದಾಗಿ ಬಂದಿರುವಂಥ ಒಂದು ಪ್ರಶ್ನೆ, ಹೊಸ ಪ್ರಶ್ನೆ ಇದು. ನಿಮಗೆ ಈ ವರ್ಷ ಕೇಳ್ತಾರೆ ನೋಡ್ರಿ, ಸರ್ ಮ್ಯಾರಿಸ್ ಗ್ವಾಯರ್ ಅಂತ ಹೇಳಿ. ಯಾರೀ? ಸರ್ ಮ್ಯಾರಿಸ್ ಗ್ವಾಯರ್ ಅವರು 1937 ಆಗಸ್ಟ್ 1ರಂದು ಅಧಿಕಾರವನ್ನು ಸ್ವೀಕರಿಸ್ತಾರೆ, ಪ್ರಥಮ ನ್ಯಾಯಾಧೀಶರಾಗಿ. ಯಾವುದು? ಫೆಡರಲ್ ನ್ಯಾಯಾಲಯ. ಹಾಗಾದರೆ ನೀವು ಕಾಮೆಂಟ್ ಮೂಲಕ ನನಗೆ ಈ ಒಂದು ಫೆಡರಲ್ ನ್ಯಾಯಾಲಯವು ಯಾವಾಗ ಸ್ಥಾಪನೆ ಆಯಿತು ಅಂಥೇಳಿ ಕಮೆಂಟಲ್ಲಿ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಸೊ ನಾನು ನೇರವಾಗಿ ಮುಂದಿನ ಪ್ರಶ್ನೆ ಹೋಗ್ತೀನಿ. ಆಪರೇಷನ್ ಪೋಲೋ ಈ ಕೆಳಕಂಡಿರುವುದಕ್ಕೆ ಸಂಬಂಧಿಸಿದೆ. ಆಪರೇಷನ್ ಪೋಲೋ ಅಂದ್ರೆ ಏನು? ಈಗ ರಾಜ್ಯಗಳ ಒಂದು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾರೆ. ಅಂದರೆ ರಾಜ್ಯಗಳನ್ನು ಕೂಡಿಸುವಂಥ ಕೆಲಸ ಸರ್ದಾರ್ ವಲ್ಲಭಾಯ್ ಅವರು ಪಟೇಲ್ ಮಾಡ್ತಿರ್ತಾರೆ. ಆಗ ಈ ಹೈದರಾಬಾದ್ ನಿಜಾಮ್ ಏನಪ್ಪ ಅಂತಂದರೆ ಸ್ವತಂತ್ರರಾಗಲು ಬಯಸ್ತಾರೆ. ಆವಾಗ ಈ ಹೈದರಾಬಾದ್ ವಿಲೀನವನ್ನು ಆಪರೇಷನ್ ಪೋಲೋ ಎಂಬ ಒಂದು ಪೊಲೀಸ್ ಕಾರ್ಯಾಚರಣೆ, ಏನ್ರಿ ಪೊಲೀಸ್ ಕಾರ್ಯಾಚರಣೆ ಮುಖಾಂತರ ಭಾರತಕ್ಕೆ ಒಗ್ಗೂಡಿಸುವಂಥ ಕೆಲಸ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರನ್ನ ಉಕ್ಕಿನ ಮನುಷ್ಯನು ಅಂತ ಕರೆದ್ರು. ಇನ್ನು 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದ ಇಸ್ವಿಯನ್ನು ಕೇಳ್ತಾರೆ. ಅಂದರೆ ಒಂದು ಡೇಟನ್ನು ಇಲ್ಲಿ ಕೇಳ್ತಾರೆ. ಯಾವುದು ಅಂತಂದಾಗ 1932. ಈ 4ರಲ್ಲಿ ಇನ್ನೊಂದು ಡೇಟ್ ಇದೆ ನೋಡಿ, 1930 ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ. 3 ದುಂಡು ಮೇಜಿನ ಸಮ್ಮೇಳನ ನಡೀತವೆ. ಅದರಲ್ಲಿ ಫಸ್ಟ್ ಯಾವುದಾಗ್ತದೆ? 1930. ತದನಂತರ 3ನೇದು. ಇನ್ನು 2ನೇದು ಯಾವುದಾಗ್ತದೆ ಅಂತಂದರೆ 1931. ನಿಮ್ಮ ನೆನಪಿರಲಿ, ದುಂಡು ಮೇಜಿನ ಸಮ್ಮೇಳನಗಳು. ಕಾಂಪಿಟೇಟಿವ್ ಎಕ್ಸಾಮು ನಾಳೆ ಕೇಳ್ತಾನೆ. ಇನ್ನು ನೆಕ್ಸ್ಟು ಭಾರತ ಸಂವಿಧಾನದ ಕರಡು ಸಮಿತಿಯ ರಚನೆಯಾದ ದಿನಾಂಕ ಕೇಳ್ತಾರೆ. ಹಾಗಾದರೆ 29ನೇ ಆಗಸ್ಟ್ 1947. ಹಾಗಾದರೆ ನನ್ನ ಪ್ರಶ್ನೆ ಏನು? ಈ ಒಂದು ಕರಡು ಸಮಿತಿಯ ರಚನೆಯ ಅಧ್ಯಕ್ಷರು ಯಾರಾಗಿದ್ದರು ಅಂಥೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ವಿಡಿಯೋ ಲೈಕ್ ಕೊಡಿ. ನಿಮ್ಮ ಆತ್ಮೀಯ ಮತ್ತು ಪ್ರೀತಿ ಪಾತ್ರ ಆಗಿರುವಂಥ ಸ್ನೇಹಿತರಿಗೆ ವಿಡಿಯೋಗಳನ್ನು ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಾನು ಕೇಳಿರುವಂತಹ ಪ್ರಶ್ನೆ, ಫೆಡರಲ್ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಅಂತ ಕೇಳಿದ್ರು. ಹಾಗಾದರೆ ನೀವು ಪುಸ್ತಕವನ್ನು ಗಮನಿಸ್ತೀರಿ, ರಾಜ್ಯಶಾಸ್ತ್ರ ಪುಸ್ತಕವನ್ನು ಗಮನಿಸಿ, ಅಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಉತ್ತರ 7 ಅಂತ ಹೇಳ್ತೀವಿ. ಒಬ್ಬರು ಮುಖ್ಯ ನ್ಯಾಯಾಧೀಶರು, ಇನ್ನು 6 ಜನ ಸಹಾಯಕ ಏನಪ್ಪ ಅಂತಂದರೆ ನ್ಯಾಯಾಧೀಶರಾಗಿರ್ತಾರೆ. ಒಬ್ಬರು ಮುಖ್ಯ, ಇನ್ನೊಬ್ಬರು 6 ಸಹಾಯಕ ಆಗಿರ್ತಾರೆ. ಹಾಗಾಗಿ ಒಟ್ಟು 7 ಈ ಒಂದು ಫೆಡರಲ್ ನ್ಯಾಯಾಲಯ ನ್ಯಾಯಾಧೀಶರು ಅಂತ ಹೇಳ್ತೀವಿ. ಇನ್ನು ಮುಂದುವರೆದಂತೆ ಪ್ರಸ್ತುತ ಭಾರತದ ಸರ್ವೋಚ್ಚ ನ್ಯಾಯಾಲಯ, ಈಗ ನಾವು ಫೆಡರಲ್ ನ್ಯಾಯಾಲಯನ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ, ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತಂದರೆ 34 ಅಂತ ಹೇಳ್ತೀವಿ. ಹಾಗಾದರೆ ನೀವು ಕಮೆಂಟಲ್ಲಿ ಈಗ ಪ್ರಸ್ತುತ ಈ ಒಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಯಾರು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸ್ಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಪ್ರಶ್ನೆಗೆ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತೀನಿ. ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ನೋಡಿ,
ಸಂಯುಕ್ತ ಪದ್ಧತಿ ಅಂತ ಒಳ್ಳೆ ಒಂದು ಪದವನ್ನು ಬಳಸ್ತಾರೆ ಇಲ್ಲಿ. ಸಂಯುಕ್ತ ಅಂತಂದರೆ ಏನು? ಒಕ್ಕಟ್ಟು ಅಂತ ಅರ್ಥ. ನೋಡಿ, 1909 ಕಾಯ್ದೆ, 1919 ಕಾಯ್ದೆ ಇದೆ, 1935 ಕಾಯ್ದೆ ಮತ್ತು 1947 ಭಾರತ ಸರ್ಕಾರ ಕಾಯ್ದೆ, ಸ್ವತಂತ್ರ ಕಾಯ್ದೆ. ಉತ್ತರ ಬಂದು 1935 ಭಾರತ ಸರ್ಕಾರದ ಕಾಯ್ದೆ ಅಂತ ಹೇಳ್ತೀವಿ. ಇದು ನಿಮಗೆ 5 ಅಂಕಗಳಿಗೂ ಸಹ ಬರುವಂತಹ ಪ್ರಶ್ನೆ. ಈ ಒಂದು 1935 ಕಾಯ್ದೆಯ ಮುಖ್ಯಾಂಶಗಳು ಅಂಥೇಳಿ ನಿಮಗೆ ಕೇಳ್ತಾರೆ. ಏನ್ರಿ ಮುಖ್ಯಾಂಶಗಳು ಅಂತಲೂ ಸಹ ಕೇಳ್ಬೋದು. ಸೊ ಇಷ್ಟು ನಿಮಗೆ MCQ ಬರುವಂತಹ ಪ್ರಶ್ನೆಗಳು ಪ್ರಮುಖ ತಂದೆ. ಇದರಲ್ಲಿ ನಿಮಗೆ 3 ಪ್ರಮುಖವಾಗಿ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ 2 ಅಂತೂ ನಿಮಗೆ ಕಡ್ಡಾಯ ಫಿಕ್ಸ್ ಬರ್ತದೆ. ಹಾಗಾಗಿ ಈಗ ಬಿಟ್ಟ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯಾಕಂದರೆ ಬಿಟ್ಟ ಸ್ಥಳ ಸಹ ಒಂದು ಪ್ರಶ್ನೆ ಕಡ್ಡಾಯವಾಗಿ ನಿಮಗೆ ಇದ್ದೇ ಇರ್ತದೆ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರ್ತಾರೆ, ಅಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಅಂದರೆ ಏನು ಸರ್ ಅಂತ ಕೇಳ್ತಿರಲ್ಲ, ಇಲ್ಲಿದೆ ನೋಡಿ, ಇದು ನಿಮ್ಮ ಪ್ರಮುಖ ಅಂಶ. ಯಾಕಂದರೆ ಇದು ಬಹಳ ಸರಳವಾಗಿರುವಂಥದ್ದು. ಯಾಕ್ರೆ ಅಂತಂದರೆ ಉತ್ತರನೇ ಐತಲ್ರಿ ಕಣ್ಣು ಮುಂದೆ, ಅದನ್ನು ನೋಡಿ ನೀವು ಬರಿಬೋದಲ್ಲ ಸರಳವಾಗಿ. ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದು ಡ್ಯಾಶನ್ನು ದ್ವಿ ಸರ್ಕಾರ ವ್ಯವಸ್ಥೆ ಎನ್ನುವರು ಅಂತೇಳಿ ಒಂದು ಪ್ರಶ್ನೆ ಕೇಳಿದಾಗ ಡಯಾರ್ಕಿ, ಅಂದರೆ ಏನ್ರಿ ದ್ವಿ ಅಂದರೆ ದ್ವಿ ಸರ್ಕಾರ ವ್ಯವಸ್ಥೆಯನ್ನು ಡಯಾರ್ಕಿ ಅಂತ ಕರೆದ್ರು. ಭಾರತ ಸಂಸತ್ತಿನ ಇತ್ತೀಚೆಗೆ ಭಾರತ ಸಂವಿಧಾನದ ಯಾವ ವಿಧಿಯನ್ನು ರದ್ದುಪಡಿಸಲಾಯಿತು ಅಂತಂದರೆ 370ನೇ ವಿಧಿಯನ್ನು ರದ್ದುಪಡಿಸಲಾಗ್ತದೆ. ಎಷ್ಟನೇ ತಿದ್ದುಪಡಿ ಅಂಥೇಳಿ ನನಗೆ ಎಷ್ಟನೇ ತಿದ್ದುಪಡಿ ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ನಿಮ್ಮ ನಾಲೆಜ್ಗೆ ನನ್ನ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಲೇಬೇಕಾಗ್ತದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೇರವಾಗಿ ನಾನು ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರು, ಇಲ್ಲಿ ಅಧ್ಯಕ್ಷರ ಬಗ್ಗೆ ಕೇಳ್ತಾ ಇಲ್ಲ, ಅವರು ಸದಸ್ಯರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ KM ಪಣಿಕ್ಕರ್ ಮತ್ತು ಕುಂಜರು ಅನ್ನುವಂಥ 2 ವ್ಯಕ್ತಿಗಳು ಬರ್ತಾರೆ. ಅದರಲ್ಲಿ ಒಬ್ಬರಾಗಿರುವಂಥ KM ಪಣಿಕ್ಕರು ರಾಜ್ಯ ಏನು ಪುನರ್ರಚನಾ ಆಯೋಗದ ಸದಸ್ಯರಾಗಿದ್ದರು ಅಂತ ಹೇಳ್ತೀವಿ. ಇದು 2025ರಲ್ಲಿ ಬಂದು ಹೋಗಿರುವಂಥ ಒಂದು ಪ್ರಶ್ನೆ, ಇಂಪಾರ್ಟೆಂಟು. ಇನ್ನು 2016ಕ್ಕೆ ನಾವು ಬಂದಂತೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಒಗ್ಗಟ್ಟಿರುವಂಥ ಪ್ರದೇಶವನ್ನು ಒಡೆದು ಒಂದು ರಾಜ್ಯ ಆಗ್ತದೆ, ಅದೇ ತೆಲಂಗಾಣ ಅಂತ ಹೇಳ್ತೀವಿ. ಇದು ಸಹ ನಿಮ್ಗೆ 2025ರಲ್ಲಿ ಬರುವಂಥ ಒಂದು ಪ್ರಶ್ನೆ ಆಗಿದೆ. ಇನ್ನು ಯಾರ ನಾಯಕತ್ವದಲ್ಲಿ ಸ್ವರಾಜ್ಯ ಚಳವಳಿ ಪ್ರಾರಂಭವಾಯಿತು? ಸ್ವರಾಜ್ಯ ಅಂತಂದಾಗ ಬರುವುದೇ ಮಹಾತ್ಮ ಗಾಂಧೀಜಿಯವರು. ಉತ್ತರ ಸರಿಯಾಗಿದೆ. ಇನ್ನು ನೇರವಾಗಿ ಪಂಜಾಬನ್ನು ಯಾವಾಗ ವಿಭಜಿಸಲಾಯಿತು ಅಂದರೆ ಎಷ್ಟರಲ್ಲಿ ವಿಭಜಿಸಲಾಗಿತ್ತು ಅಂತಂದರೆ 1966. ನೀವು ಕಾಮೆಂಟಲ್ಲಿ ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೇರವಾಗಿ ಜಗತ್ತಿನ ಅತ್ಯಂತ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಎಂದು ಯಾವುದನ್ನು ಕರೀತಾರೆ ಅಂತಂದರೆ ಅದು ನಮ್ಮ ಭಾರತ ಅಂತ ಹೇಳ್ಬೋದು. ಇನ್ನು ನಿಮಗೊಂದು ಪ್ರಶ್ನೆ ನಾನಿಲ್ಲಿ ನೇರವಾಗಿ ಕೊಡ್ತೀನಿ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಪ್ಪ ಅಂತಂದರೆ ಯೆಹೋ ಹ್ಯೂಮರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರಾಗಿದ್ದರು. ಹಾಗಾದರೆ ಎಷ್ಟರಲ್ಲಿ ಪೂನಾ ಒಪ್ಪಂದವಾಯ್ತದೆ? ಇದಕ್ಕೆ ಉತ್ತರ 1932ರಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ನಡುವೆ ಈ ಒಂದು ಒಪ್ಪಂದ ಆಗ್ತದೆ. ಅದೇ ಇಲ್ಲಿ ಉತ್ತರ ಕೆಳಗಡೆ ಬಂದಿದೆ ನೋಡಿ, ಪೂನಾ ಒಪ್ಪಂದ ಯಾರ ನಡುವೆ ನಡೀತು ಅಂಥೇಳಿ. ಸೊ 2ಕ್ಕೆ ಉತ್ತರ ನಿಮಗಿಲ್ಲಿ ಸಿಗ್ತದೆ. ಇನ್ನು ರಾಜ್ಯ ಪುನರ್ರಚನಾ ಆಯೋಗದ ಎಷ್ಟರಲ್ಲಿ ಒಂದು ಅನುಷ್ಠಾನಕ್ಕೆ ಬಂದಿತ್ತು ಅಂತಂದರೆ 1956ರಲ್ಲಿ ಅನುಷ್ಠಾನಕ್ಕೆ ಬರ್ತದೆ ಅಂತ ಹೇಳ್ತೀನಿ. ಈಗ ನೇರವಾಗಿ ನಿಮಗೆ ಬರಲಿಲ್ಲ ಅಂತಂದ್ರೂ ನಿಮ್ಗೆ ಕೆಲವೊಂದು ಸಾರಿ ಒಂದು ಆಯ್ಕೆಯಲ್ಲಿ ಎನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಿರ್ತಾನೆ, ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳ್ತಿರ್ತಾನೆ, ಅಥವಾ ಹೊಂದಿಸಿ ಬರೆಯಲ್ಲಿ ಕೇಳ್ತಿರ್ತಾನೆ. ನಿಮ್ಗೆ ಆಲ್ರೆಡಿ ಇಲ್ಲಿ ನೋಡ್ರಿ, ಪ್ರಶ್ನೆ ಪತ್ರಿಕೆ 1ರಲ್ಲಿ 2024ರಲ್ಲಿ ಪ್ರಶ್ನೆ ಬಂದಿದೆ, 1 ಅಂಕ ಅಂತ ಹೇಳ್ತಾರೆ ಅವರು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಅಂತಂದಾಗ ಅದು 1885ರಲ್ಲಿ ಹೇಳ್ತೀವಿ. ಗಡಿ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಬಾಂಬೆ ವಿಭಜನೆ ಆಗ್ತದೆ ಯಾವಾಗ? 1960ರಲ್ಲಿ. 2 ರಾಜ್ಯಗಳು, ಒಂದು
ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್ ಅಂತೇಳಿ ಎರಡು ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಪ್ರಥಮ ಲೋಕಸಭೆಯ ಸ್ಪೀಕರ್ ಜಿ ವಿ ಮಾಳ್ವರಂಕ ಅಂತ ಹೇಳ್ತೀವಿ. ಯಾವ್ರಿ ಮಾವಳಂಕರ್ ಅಂಥೇಳಿ ಈ ಪ್ರಮುಖವಾದಂಥ 5 ಪ್ರಶ್ನೆಯಲ್ಲಿ ಒಂದು ನಿಮಗೆ ಈ ಒಂದು ಬಿಟ್ಟ ಸ್ಥಳದಲ್ಲಿ ಮಧ್ಯೆ ಬರ್ತದೆ. ಸೊ ಇವು ನಿಮಗೆ ಪಾಸಿಂಗಲ್ಲಿ ಬರುವಂತಹ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಪ್ರಮುಖ ಪ್ರಶ್ನೆಗಳಾದರೆ, ಇನ್ನು ನೇರವಾಗಿ ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಉತ್ತರವನ್ನು ಅಲ್ಲೇ ಕೊಟ್ಟಿದ್ದೀನಿ, ಗಮನಿಸಿ. ದಯವಿಟ್ಟು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಉತ್ತರಗಳು ನಿಮಗೆ ಪ್ರಮುಖವಾದ ಮಾಹಿತಿಯನ್ನು ನಿಖರವಾಗಿ ಕೊಡ್ತದೆ. ಯಾವುದೇ ಊಹಾಪೋಹ ಬೇಡ. ಇಲ್ಲಿ ನಿಮಗೆ 100% ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಪ್ರಶ್ನೆ ಬಿಟ್ಟರೆ ಬೇರೆ ಯಾವ ಪ್ರಶ್ನೆ ನಿಮಗೆ ಆ್ಯನುವಲ್ ಎಕ್ಸಾಮ್ ಆಗಲಿ ಇನ್ಯಾವುದೇ ಕ್ವಶನ್ ಇದರಾಗಲಿ ಕೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಅದು ಬಿಟ್ಟು, ಇನ್ನು ಇಲ್ಲಿ ನೇರವಾಗಿ ಬರ್ತೀನಿ ನೋಡಿರಿ. ಫೆಡ್ರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದರೆ, ಮೊದಲು ದೆಹಲಿಯಲ್ಲಿ ಸ್ಥಾಪನೆ ಆಯಿತು 1937ರಲ್ಲಿ ಅಂತ ಹೇಳ್ತೀವಿ. ಯಾವ ವರ್ಷ ಪ್ರಶ್ನೆಗಳು ಕೇಳಿದಾನೆ ಅಂತ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಅವು ಯಾವುವು? ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್ ಅಂತ ಹೇಳ್ತೀವಿ. ನೋಡಿ ಎಷ್ಟು ಸಾರಿ ಪ್ರಶ್ನೆ ಕೇಳಿದಾನೆ. ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಣೆ ಮಾಡಲಾಯಿತು, ಅವು ಯಾವುವು ಅಂತಂದರೆ, ಪಂಜಾಬನ್ನು 2 ರಾಜ್ಯಗಳಾಗಿ ಮಾಡ್ತಾರೆ. ಒಂದು ಪಂಜಾಬ್, ಇನ್ನೊಂದು ಹರಿಯಾಣ ಅಂಥೇಳಿ. ಇನ್ನು ಪ್ರಮುಖವಾಗಿ ನಿಮಗಿದು 2 ಅಂಕಕ್ಕೆ ಇಂಪಾರ್ಟೆಂಟ್ ನೋಡ್ರಪ್ಪ, ನೆನಪಿಟ್ಕೊಳ್ಳಿ. ಪ್ರಥಮ ಲೋಕಸಭೆ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೊಡ್ತಾರೆ. ಪ್ರಥಮ ಲೋಕಸಭೆ ಚುನಾವಣೆಯು 1951ರಲ್ಲಿ ಅಕ್ಟೋಬರ್ನಿಂದ 1952ರ ಫೆಬ್ರವರಿವರೆಗೆ ನಡೆಯಿತು ಅಂತ ಹೇಳ್ತಾರೆ. ಇದಕ್ಕೆ ನಾವು ಪ್ರಥಮ ಮಹಾಚುನಾವಣೆ ಅಂತೂ ಸಹ ಕರಿತೀವಿ. ಇಲ್ಲಿ ನೋಡಿ, ಇದು ಜನರಲ್ಲಿಟ್ಟಿರುವಂಥ ಪ್ರಜಾಪ್ರಭುತ್ವ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತಂದಿರುವಂಥ ಒಂದು ದಿಟ್ಟ ಹೆಜ್ಜೆ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಸೈಮನ್ ಕಮಿಷನ್ ಏಕೆ ನೇಮಕ ಮಾಡ್ತಾರೆ ಅಂತಂದರೆ, 1919ರ ಕಾಯ್ದೆ ಬಗ್ಗೆ ವಿಮರ್ಶಿಸಲು ಹಾಗೂ ಡಯಾರ್ಕಿ ಕಾರ್ಯವೈಖರಿ ಬಗ್ಗೆ ವರದಿಯನ್ನು ನೀಡಲಿಕ್ಕೆ ಈ ಒಂದು ಸೈಮನ್ ಆಯೋಗವನ್ನು ತೆಗೆದುಕೊಂಡು ಬರ್ತಾರೆ. ಇನ್ನು 1935 ಕಾಯ್ದೆ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳು ಇದ್ವು ಅಂಥೇಳಿ ಇಲ್ಲಿ ಕ್ವಶನನ್ನು ಕೇಳಿದ್ದಾರೆ. ವಿಧಿಗಳು 321 ಇದ್ವು, ಶೆಡ್ಯೂಲ್ಗಳು 10 ಇದ್ವು ಅಂತ ಹೇಳ್ತಾರೆ. ಸೊ ನೇರವಾಗಿ ನಿಮಗೆಲ್ಲರಿಗೂ ನನ್ನದೊಂದು ಕಮೆಂಟ್ ಪ್ರಶ್ನೆ ಏನು ಅಂತಂದರೆ, ನಮ್ಮ ಭಾರತ ಒಂದು ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದಾವೆ, ಹೌದಾ, ಭಾಗಗಳಿದ್ದಾವೆ ಮತ್ತು ಅನುಸೂಚಿಗಳಿದ್ದಾವೆ ಅಂಥೇಳಿ ನನಗೆ ನೀವೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ತಪ್ಪದೇ ನೀವೆಲ್ಲರೂ ಕಮೆಂಟನ್ನು ಮಾಡಲೇಬೇಕು ಅಂತ ಹೇಳ್ತೀನಿ. ಕಮೆಂಟ್ ಮಾಡಿ ದಯವಿಟ್ಟು. ಇನ್ನು ನೇರವಾಗಿ ನಾನು ಇನ್ನೊಂದು ಪ್ರಶ್ನೆ ಇದೆ. ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು ಅಂತಂದರೆ, ಸೆಪ್ಟೆಂಬರ್ 28, 1931ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೀತದೆ ಅಂತ ಹೇಳ್ತೀನಿ. ಇನ್ನು ನೇರವಾಗಿ ನಾನು 5 ಮತ್ತು 10 ಅಂಕದ ಪ್ರಶ್ನೆ ಆಲ್ಮೋಸ್ಟ್ ಬರೋದಿಲ್ಲ. ಒಂದು ಪ್ರಶ್ನೆ ನಿಮಗೆ ಬರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರಮುಖವಾಗಿ 5 ಅಂಕದ ಪ್ರಶ್ನೆಗಳನ್ನು ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ. 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಮುಖ್ಯಾಂಶಗಳು ಬರೆಯುವಾಗ ಫಸ್ಟು ನೀವು 5 ಅಂಕಕ್ಕೆ ಬರೆಯುವಾಗ ಮೊದಲೊಂದು ಪೀಠಿಕೆ ಅಂತ ಹಾಕ್ಕೊಂಡು ಬರಿಬೇಕಾಗ್ತದೆ. ಮೌಂಟ್ ಬ್ಯಾಟನ್ ಯೋಜನೆಯಂತೆ 1947ರ ಭಾರತ ಸ್ವತಂತ್ರ ಕಾಯ್ದೆ ಜಾರಿಗೆಗೊಂಡ ನಂತರ ಭಾರತ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. ಪ್ರಮುಖವಾಗಿ ಇಲ್ಲಿರುವಂಥ ಮುಖ್ಯಾಂಶಗಳನ್ನು ನೀವು ಬರೆದಿಟ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ನಿಮಗೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೇನಿದೆ ಅಂತಂದರೆ ಈ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಏನ್ರಿ, ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸಿಕೊಂಡು ಈ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಏನ್ರಿ, ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಇದರ ಮಾಹಿತಿಯೂ ಸಹ ಸಿಗ್ತದೆ, ನಿಮ್ಮ ಸ್ಕೋರಿಗೂ ಸಹ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಇಲ್ಲಿ ಪಾಕಿಸ್ತಾನ ಮತ್ತು ಭಾರತ 2 ವಿಭಾಗ ರಾಷ್ಟ್ರಗಳಾಗ್ತವೆ. ಅಲ್ಲದೆ ಉಳಿದ ಬ್ರಿಟಿಷ್ ಪ್ರಾಂತ್ಯಗಳು ಭಾರತ ವ್ಯಾಪ್ತಿಗೆ ಬರ್ತವೆ. ಇನ್ನು ಈ ವಿಭಜನೆ ನಂತರ ರ್ಯಾಡ್ಕ್ಲಿಫ್ ಒಂದು ಅಧ್ಯಕ್ಷದಲ್ಲಿ ಗಡಿ ರೇಖೆಯನ್ನು ಹಾಕ್ತಾರೆ. ಭಾರತದ ರಾಜ್ಯಗಳ ಮೇಲೆ ಬ್ರಿಟಿಷ್ ಚಕ್ರವರ್ತಿ ಅಂತ್ಯಗೊಳ್ಳುತ್ತದೆ. ಬ್ರಿಟಿಷ್ ಗವರ್ನರ್ ಜನರಲ್ ಪ್ರಾಂತೀಯ ಗವರ್ನರ್ಗಳ ಶಾಸನ ಕಳೆದುಕೊಳ್ತಾರೆ. ಇನ್ನು ಅದಲ್ಲದೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹುದ್ದೆ ರದ್ದಾಗ್ತದೆ. ಭಾರತದಲ್ಲಿ ಬ್ರಿಟಿಷ್ ಚಕ್ರವರ್ತಿ ಕೊನೆ ಆಗ್ತದೆ. ಇನ್ನು
ಭಾರತದ ರಚನಾ ಸಭೆಯ ಸಂಪೂರ್ಣ ಪರಿಮಾಧಿಕಾರ ಸಂವಿಧಾನಕ್ಕೆ ಹೋಗ್ತದೆ. ಇನ್ನು ಕಾಯ್ದೆಯ ಪ್ರಕಾರ ಭಾರತ ರಾಜ್ಯಾಂಗ ಮತ್ತು ಸಮಿತಿಯ ನೂತನ ಶಾಸನ ಸಭೆಯು ರಚನೆಯಾಗೋರಿಗೆ ಕೇಂದ್ರ ಶಾಸಕಾಂಗವನ್ನಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ತೀವಿ. ಸೊ ಇದು ನಿಮಗೆ 1947ರ ಏನೊಂದು ಒಂದು ಕಾಯ್ದೆ ಇದೆಯಲ್ಲ ಅದರ ಮುಖ್ಯಾಂಶವು ಭಾಳ ಇಂಪಾರ್ಟೆಂಟ್, ನಿಮಗೆ 5 ಅಂಕಕ್ಕೆ ಬರ್ತದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇಲ್ಲಿದೆ ನೋಡಿ. ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗಿಲ್ಲಿರ್ತದೆ, ಪ್ರಥಮ ಮಹಾ ಚುನಾವಣೆ ಬಗ್ಗೆ ಟಿಪ್ಪಣಿಯನ್ನು ಬರಿತಾ ಹೋಗಿ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನೆಲ್ಲ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋ ಬಹಳ ಲಾಂಗ್ ಆಗ್ತದೆ, ಎಲ್ಲ ವಿವರಣೆಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಮಾಹಿತಿಗಳನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೀನಿ ನೋಡಿ. ಈ ಪ್ರಥಮ ಮಹಾಚುನಾವಣೆ ಫಲಿತಾಂಶ ಮುಖ್ಯಾಂಶಗಳನ್ನು ಇದ್ದಾವೆ ಇಲ್ಲಿ. ಅದರ ಜೊತೆಗೆ ನಿಮಗೆ ಒಂದು ಪ್ರಶ್ನೆ ನಿಮಗೆ ಹೇಳಿದೆ ನಾನು, 10 ಅಂಕಕ್ಕೆ ಕೊಡುವಂಥ ಸಾಧ್ಯತೆ ಇರ್ತದೆ. ಎಷ್ಟು ಅಂಕಕ್ಕೆ ರೀ? 10 ಅಂಕಕ್ಕೆ ಕೊಡುವಂಥ ಸಾಧ್ಯತೆ ಇರೋದ್ರಿಂದ ಈ ಪ್ರಶ್ನೆ ನೀವು ನೆನ್ಪಿಟ್ಕೋಬೇಕು. ಜುನಾಗಢ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು ಮತ್ತು ಕಾಶ್ಮೀರ ಆಗಿರ್ಬೋದು, ಇವೆಲ್ಲನ ವಿಲೀನದ ಬಗ್ಗೆ ಮಾಹಿತಿ ಕೊಡಿ ಅಥವಾ ಬಗ್ಗೆ ಬರೀರಿ ಅಂತ ಕೊಟ್ಟಾಗ ಸೊ ಇಲ್ಲಿ ಪೀಠಿಕೆ ಇದೆ, ಹೌದಾ? ಪೀಠಿಕೆ, ಆ ಪೀಠಿಕೆ ನಂತರ ಜುನಾಗಢ, ಹೈದರಾಬಾದ್ ನೋಡಿರಿ ಎಲ್ಲವನ್ನು ಮಾಹಿತಿಯಲ್ಲಿ ಕೊಡ್ತಾ ಹೋಗಿದ್ದೀನಿ. ಮತ್ತು ಜಮ್ಮು ಕಾಶ್ಮೀರ ಇದು ಲಾಂಗ್ ಆಗಿರುವಂತಹ ಪ್ರಶ್ನೆ, ಭಾಳಷ್ಟು ಉತ್ತರ ಇರ್ತದೆ. ಕೊನೆಗೆ ನೀವು ಈ ಒಂದು ಪ್ರತ್ಯೇಕ ಕಾಶ್ಮೀರದ ಬಗ್ಗೆನೂ ಬರೀಬೇಕು ಹೋಗ್ತದೆ. ಪ್ರಸ್ತುತ ಕಾಶ್ಮೀರ ಅಂಥೇಳಿ ಒಂದು ಉಪಸಂಹಾರವನ್ನು ಹಾಕಿ ಈ ಉತ್ತರ ಬರೆದ್ರೆ ನಿಮಗೆ 10 ಅಂಕಗಳು ಇಲ್ಲಿ ಸಿಗ್ತವೆ ಅಂತ ಹೇಳ್ತೀನಿ. ಸೊ ಒಟ್ಟು ನಿಮಗೆ 5 ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಎಷ್ಟು ರೀ? 5 ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಪಟೇಲ್ ಸ್ಕೀಮ್ ಅಂತಲೂ ಪ್ರಶ್ನೆ ಭಾಳ ಸರಿ ಕೇಳಿದ್ದಾನೆ, ಹೌದಾ? ಇನ್ನು ಈ ರೀತಿಯಾದಂಥ ಒಂದು ನಕ್ಷೆ ಆಧಾರದ ಮೇಲೆ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಲೂ ಸಹ ನಿಮಗೆ ಇಲ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ. ಇಲ್ಲಿ ಪ್ರಮುಖವಾಗಿ ಬರುವಂತಹ ಪ್ರಶ್ನೆಗಳು ಯಾವ್ಯಾವು ಅಂತಂದರೆ ನಿಮಗೆ ಒಂದು ಪಟೇಲ್ ಸ್ಕೀಮ್ ಇರ್ತದೆ, ಇದು ಇಂಪಾರ್ಟೆಂಟ್, ಇದನ್ನು ಓದ್ಕೊಳ್ಳಿ ಇನ್ನೊಲ್ ಎಕ್ಸಾಮ್ಗೆ. ಇನ್ನು ಈ ಒಂದು ರಾಜ್ಯಗಳ ಪುನರ್ರಚನಾ ಭಾಷೆ ಆಧಾರದ ಮೇಲೆ ಯಾವ ರೀತಿ ಕಾರಣ ಕೊಡಿ ಅಂತ ಹೇಳಿರ್ತಾರೆ, ಅವರ ಕಾರಣಗಳನ್ನು ಕೊಟ್ಟಿದ್ದೀನಿ ನಿಮಗೆ ನಾನು. ಸೊ ಒಟ್ಟು ನಿಮಗೆ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರ್ತವೆ. ಸೊ ಹಾಗಾಗಿ ಈ PDF ನಿಮಗೆ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಫುಲ್ಲಲ್ಲಿ ಸಿಗ್ತದೆ. ಟೆಲಿಗ್ರಾಮ್ ಲಿಂಕು ಸಹ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೋಗಿ ಆ ಲಿಂಕ್ ಬಳಸ್ಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಿ ಈ PDF ಪಡ್ಕೊಂಡು ನಿಮ್ಮ ಎನ್ಯುವಲ್ ಎಕ್ಸಾಮ್ ತಯಾರಿ ಮಾಡಿ ಅಂತ ಹೇಳ್ತೀನಿ. ಸೊ ಇದು ವಿದ್ಯಾರ್ಥಿಗಳೇ ನಿಮಗೆ ಈ ಒಂದು ಪಾಸಿಂಗ್ಗೆ ಸಂಬಂಧಪಟ್ಟಂತೆ ಅಧ್ಯಾಯ 1ರಲ್ಲಿ ಬಂದಿದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಏನಿದೆ ಅಂತಂದರೆ ನೆಕ್ಸ್ಟ್ರಲ್ಲಿ ನಿಮಗೆ ಅಧ್ಯಾಯ 2ರಲ್ಲಿ ಪಾಸಿಂಗ್ ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಗಳು ಮತ್ತು ಉತ್ತರವನ್ನು ತೆಗೆದುಕೊಂಡು ಬರ್ತೀನಿ. ಸೊ ವಿಡಿಯೋಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟನ್ನು ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ, ಹಂಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತೀನಿ. ನೆಕ್ಸ್ಟ್ ಒಂದು ಪಾಸಿಂಗ್ ಎಪಿಸೋಡನ್ನು ಮತ್ತೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ಇನ್ನೊಂದು ನಿಮಗಿಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಒಂದು ಎನ್ಯುವಲ್ ಎಕ್ಸಾಮ್ಗೆ ನಿಮ್ಗೆ ಒಂದು ಒಳ್ಳೆ ಟಿಪ್ಸ್ ಏನು ಹೇಳ್ತೀನಿ ಅಂತಂದರೆ, ನೀವು ಜಾಸ್ತಿ ಏನು ಮಾಡಿ ಅಂತಂದರೆ ಪಾಯಿಂಟ್ ಔಟ್ಗಳನ್ನು ಮಾಡ್ಕೊಳ್ಳಿ. ಯಾವ ರೀತಿ? ಪಾಯಿಂಟ್ ಆಧಾರದ ಮೇಲೆ ಉತ್ತರವನ್ನು ಬರಿಬೇಕು. ನಾನು ಈಗ ಎಷ್ಟು ಬರಿಬೇಕು? ಈ ಕೆಲವು ವಿದ್ಯಾರ್ಥಿಗಳು ಸರ್ 5 ಅಂಕಕ್ಕೆ 1.5 ಪೇಜ್ ಬರಿಬೇಕಲ್ಲ, ಇಲ್ಲ 5 ಅಂತ ಪ್ರಶ್ನೆ ಯಾವ ಆಧಾರದ ಮೇಲಿದೆ ಪ್ರಶ್ನೆ. ಈಗ ನೋಡಿ, ರಾಜ್ಯಗಳ ಪುನರ್ರಚನಾ ಆಯೋಗದ ಬಗ್ಗೆ ಕಾರಣ ಕೊಡಿ ಅಂತಂದಾಗ ಪೀಠಿಕೆಯಲ್ಲಿ ನಿಮಗೆ 4 ಲೈನ್ ಇರಬೇಕು, ಹೌದಾ? 4 ಲೈನಲ್ಲಿ ಉತ್ತರ ಇರಬೇಕು. ತದನಂತರ ನೇರವಾಗಿ ಆ ಒಂದು ಕಾರಣದ ಬಗ್ಗೆ ಕೊಟ್ಟು ಈ ಒಂದು 4ರಿಂದ 5 ಪಾಯಿಂಟ್ ಬರೆದ್ರೆ ನಿಮಗೆ 5 ಅಂಕ ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ದಯವಿಟ್ಟು ಈ ರೀತಿಯೇ ನೀವು ಉತ್ತರವನ್ನು ಬರೀರಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.